ಕಟಕ ರಾಶಿಯವರೇ, ನೀವು ಈ ಕ್ಷಣ ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ಇದು ಕೇವಲ ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಅಪೂರ್ವ ತಿರುವು ಬರುತ್ತಿದೆ ಎಂಬ ಸಂಕೇತ. ಆಕಾಶದಲ್ಲಿ ಗ್ರಹಗಳು ಇಂದು ಒಂದು ವಿಶೇಷ ಸ್ಥಾನದಲ್ಲಿ ನಿಂತಿವೆ. ಅದು ನಿಮ್ಮ ಕುಟುಂಬದ ಬದುಕಿಗೆ ನೇರವಾಗಿ ಸಂಬಂಧಿಸಿದ್ದು. ಕಟಕ ರಾಶಿ ಎಂದರೆ ಚಂದ್ರನ ರಾಶಿ, ಭಾವನೆಗಳ ರಾಶಿ, ಕುಟುಂಬದ ಬೇರುಗಳನ್ನು ಬಹಳ ಆಳವಾಗಿ ಹಿಡಿದಿರುವ ರಾಶಿ. ಆ ರಾಶಿಯಲ್ಲಿ ಹುಟ್ಟಿದ ನೀವು ಈ ಸಮಯದಲ್ಲಿ ಒಂದು ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿದ್ದೀರಿ. ನಿಮ್ಮ ಕುಟುಂಬದೊಳಗೆ ಈಗ ಏನೋ ಒಂದು ನಡೆಯುತ್ತಿದೆ. ಒಂದು ಮಾತು, ಒಂದು ನಿರ್ಧಾರ, ಒಂದು ಘಟನೆ. ಇದು ಇಡೀ ಮನೆಯ ದಿಕ್ಕನ್ನೇ ಬದಲಾಯಿಸಲಿದೆ. ಕೆಲವರಿಗೆ ಇದು ಒಳ್ಳೆಯ ಬದಲಾವಣೆಯಾಗಿರಬಹುದು, ಕೆಲವರಿಗೆ ಇದು ತುಂಬಾ ನೋವಿನ ಅನುಭವ ಆಗಬಹುದು. ಆದರೆ ಒಂದು ಮಾತು ಖಂಡಿತ, ಈ ನಿರ್ಧಾರದ ನಂತರ ನಿಮ್ಮ ಜೀವನ ಮೊದಲಿನಂತೆ ಇರುವುದಿಲ್ಲ. ಈ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಅಲೆ ಎದ್ದಿದೆಯಲ್ಲವೇ? ಆ ಅಲೆ ಸುಮ್ಮನೆ ಬಂದಿಲ್ಲ. ಅದು ನಿಮ್ಮ ಆತ್ಮ ನಿಮಗೆ ಕಳುಹಿಸುತ್ತಿರುವ ಸಂದೇಶ. ಈ ಸಮಯದಲ್ಲಿ ಜಾಗೃತರಾಗಿರಿ, ಏಕೆಂದರೆ ಕಟಕ ರಾಶಿಯ ಜಾತಕರ ಜೀವನದಲ್ಲಿ ಮುಂದಿನ ದಿನಗಳು ಅತ್ಯಂತ ಮಹತ್ವಪೂರ್ಣವಾಗಿರಲಿವೆ. ಗ್ರಹಗಳ ಚಲನೆ ಎಂದಿಗೂ ಸುಳ್ಳಾಡುವುದಿಲ್ಲ. ಆಕಾಶ ಒಂದು ದೊಡ್ಡ ಗ್ರಂಥ. ಅಲ್ಲಿ ಬರೆದಿರುವುದನ್ನು ಓದಲು ಬಂದವರಿಗೆ ನಿಮ್ಮ ಭವಿಷ್ಯ ಕಾಣಿಸುತ್ತದೆ. ಮತ್ತು ಈ ಗಳಿಗೆಯಲ್ಲಿ ಆ ಗ್ರಂಥ ನಿಮ್ಮ ಕುಟುಂಬದ ಬಗ್ಗೆ ಏನು ಹೇಳುತ್ತಿದೆ ಎಂದರೆ, ಒಂದು ತಿರುವು ಬರುತ್ತಿದೆ. ಅದಕ್ಕೆ ಸಿದ್ಧರಾಗಿ. ನೀವು ಈಗ ನಿಮ್ಮ ಮನೆಯಲ್ಲಿ ಅಥವಾ ಏಕಾಂತದಲ್ಲಿ ಇದನ್ನು ಕೇಳುತ್ತಿದ್ದರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಇಷ್ಟದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಆ ದೇವರ ಶಕ್ತಿ ಈ ಕ್ಷಣ ನಿಮ್ಮ ಸುತ್ತಲೂ ಇದೆ ಎಂದು ನಂಬಿ. ಏಕೆಂದರೆ ಕಷ್ಟ ಬರುವಾಗ ದೇವರು ಮೊದಲೇ ಸಂಕೇತ ಕಳುಹಿಸುತ್ತಾರೆ, ಮತ್ತು ಆ ಸಂಕೇತ ಈ ಮಾತುಗಳ ಮೂಲಕ ನಿಮ್ಮನ್ನು ತಲುಪಿದೆ. ನೀವು ಯಾವ ದೇವರನ್ನು ನಂಬುತ್ತೀರೋ ಅವರ ಹೆಸರನ್ನು ಕೆಳಗೆ ಕಮೆಂಟ್ ಮಾಡಿ. ಆ ದೇವರ ಹೆಸರು ಬರೆದಾಗ ಅದು ಒಂದು ಪ್ರಾರ್ಥನೆಯಾಗುತ್ತದೆ, ಒಂದು ಮಂತ್ರದ ಶಕ್ತಿ ಪಡೆಯುತ್ತದೆ. ಈ ವಿಡಿಯೋ ನೀವು ಪ್ರೀತಿಸುವ ಯಾರಾದರೊಬ್ಬರ ಜೊತೆ ಹಂಚಿಕೊಳ್ಳಿ. ಅವರ ಜೀವನದಲ್ಲೂ ಇದು ಒಂದು ಒಳ್ಳೆಯ ಬೆಳಕಾಗಲಿ. ಈ ಸಂದೇಶ ಮುಂದೆ ಹೋದಷ್ಟು ಒಳ್ಳೆಯದಾಗುತ್ತದೆ ಎಂಬ ಭಾವ ನಿಮ್ಮ ಮನಸ್ಸಿನಲ್ಲಿ ಇರಲಿ. ನಿಮ್ಮ ಜಾತಕ ನೋಡಿಸಿಕೊಳ್ಳಬೇಕೆ? ಕಟಕ ರಾಶಿಯವರೇ, ಈ ಹೊತ್ತು ನಿಮ್ಮ ಜೀವನದಲ್ಲಿ ಯಾವ ಪರಿಹಾರಗಳು ನಿಮಗೆ ನಿಜವಾದ ರಕ್ಷಣೆ ನೀಡಬಲ್ಲವು ಎಂದು ತಿಳಿಯುವ ಸಮಯ ಬಂದಿದೆ. ಗ್ರಹಗಳ ಒತ್ತಡ ಎಷ್ಟೇ ತೀವ್ರವಾಗಿದ್ದರೂ ದೈವದ ಕೃಪೆ ಎಲ್ಲವನ್ನೂ ಸರಿಪಡಿಸಬಲ್ಲದು ಎಂಬ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಜೀವಂತವಾಗಿರಲಿ. ಮೊದಲು ಪರಿಹಾರಗಳ ಬಗ್ಗೆ ಮಾತನಾಡೋಣ. ಚಂದ್ರನ ರಾಶಿಯಲ್ಲಿ ಹುಟ್ಟಿದ ನೀವು ನಿಮ್ಮ ಆರಾಧ್ಯ ದೈವವನ್ನು ಪ್ರತಿದಿನ ಬೆಳಗ್ಗೆ ಸ್ಮರಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ಶಿವನ ಉಪಾಸನೆ ಕಟಕ ರಾಶಿಗೆ ಅತ್ಯಂತ ಶಕ್ತಿಯುತವಾದ ಪರಿಹಾರ. ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಜಲಾಭಿಷೇಕ ಮಾಡಿಸಿ ಮನಪೂರ್ವಕವಾಗಿ ಪ್ರಾರ್ಥಿಸಿ. ಇದು ಚಂದ್ರ ದೋಷ ನಿವಾರಣೆಗೆ ಸಹಕಾರಿಯಾಗಿದೆ. ಮನೆಯಲ್ಲಿ ನಿತ್ಯವೂ ಶಿವ ಪಂಚಾಕ್ಷರಿ ಮಂತ್ರ ಜಪಿಸಿ. ನಮಃ ಶಿವಾಯ ಎಂಬ ಆ 5 ಅಕ್ಷರಗಳಲ್ಲಿ ಅಪಾರ ಶಕ್ತಿ ಇದೆ. ಕನಿಷ್ಠ 21 ಅಥವಾ 108 ಬಾರಿ ಜಪಿಸಿ. ಕಟಕ ರಾಶಿಗೆ ಬೆಳ್ಳಿಯ ಶಕ್ತಿ ಬಹಳ ಮಹತ್ವದ್ದು. ಬೆಳ್ಳಿಯ ಉಂಗುರ ಅಥವಾ ಬೆಳ್ಳಿಯ ಕಡಗ ಧರಿಸಿ. ಇದು ಚಂದ್ರನ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಸ್ಥಿರಗೊಳಿಸುತ್ತದೆ, ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡುತ್ತದೆ. ಬಿಳಿ ಬಣ್ಣದ ವಸ್ತ್ರ ಸೋಮವಾರ ಧರಿಸುವ ಅಭ್ಯಾಸ ಮಾಡಿಕೊಳ್ಳಿ. ಚಂದ್ರನ ದಿನ ಬಿಳಿಯ ಬಣ್ಣ ತೊಡುವುದು ನಿಮ್ಮ ಗ್ರಹ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಕರ್ಮ ಪರಿಹಾರದ ದೃಷ್ಟಿಯಿಂದ ನೋಡಿದರೆ ನೀರಿನ ಸಂಪರ್ಕ ನಿಮಗೆ ತುಂಬಾ ಪುಣ್ಯದಾಯಕ. ಹರಿಯುವ ನದಿಯಲ್ಲಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡಿ. ದೇವಸ್ಥಾನದ ತೀರ್ಥ ಪ್ರಸಾದ ತೆಗೆದುಕೊಳ್ಳಿ. ಮನೆಯಲ್ಲಿ ಒಂದು ಸಣ್ಣ ತಾಮ್ರದ ಪಾತ್ರೆಯಲ್ಲಿ ನೀರು ಇಟ್ಟು ಅದರಲ್ಲಿ ಶ್ವೇತಪುಷ್ಪ ಹಾಕಿ ಚಂದ್ರನಿಗೆ ಅರ್ಘ್ಯ ನೀಡುವ ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿ ಪೂರ್ಣಿಮೆಯಂದು ಈ ಆಚರಣೆ ಮಾಡಿದರೆ ಮನಸ್ಸಿನ ಶಾಂತಿ, ಕುಟುಂಬದ ಐಕ್ಯತೆ ಮತ್ತು ಆರೋಗ್ಯ ರಕ್ಷಣೆ ಉಂಟಾಗುತ್ತದೆ. ಶನಿ ದೋಷ ನಿವಾರಣೆಗಾಗಿ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲೀಸ ಪಾರಾಯಣ ಮಾಡಿ. ಇದು ಶನಿಯ ಕಷ್ಟಗಳನ್ನು ನಿಧಾನಗೊಳಿಸುತ್ತದೆ. ರಾಹು ದೋಷ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆ ಮಾಡಿ. ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಪ್ರಾರ್ಥಿಸಿ. ದೇವಿ ನಿಮ್ಮ ಕಷ್ಟ ಕೇಳುತ್ತಾಳೆ, ನಿಮ್ಮ ರಕ್ಷಣೆ ಮಾಡುತ್ತಾಳೆ. ಕಟಕ ರಾಶಿಯವರಿಗೆ ಒಂದು ವಿಶೇಷ ಕರ್ಮ ಸುಧಾರಣೆಯ ದಾರಿ ಇದೆ, ಅದೆಂದರೆ ಸೇವೆ. ನೀರು. ಕಟಕ ರಾಶಿಯವರೇ, ಈ ಕ್ಷಣ ನಿಮ್ಮ ಹೃದಯ ಒಂದು ವಿಚಿತ್ರವಾದ ನಿರೀಕ್ಷೆಯಲ್ಲಿದೆ ಅಲ್ಲವೇ? ಪ್ರೀತಿ, ಸಂಸಾರ, ಆರೋಗ್ಯ ಇವೆಲ್ಲವೂ ಒಂದೇ ಬಾರಿ ಪ್ರಶ್ನೆಗಳಾಗಿ ನಿಮ್ಮ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗ ಆಕಾಶದ ಗ್ರಹಗಳು ನಿಮಗಾಗಿ ಒಂದು ಉತ್ತರ ಸಿದ್ಧಪಡಿಸುತ್ತಿವೆ. ಮೊದಲು ಮಾತನಾಡೋಣ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ. ಕಟಕ ರಾಶಿಯವರು ಪ್ರೀತಿಯಲ್ಲಿ ಯಾವತ್ತೂ ಅರ್ಧ ಮನಸ್ಸಿನಿಂದ ಹೋಗುವವರಲ್ಲ. ನೀವು ಪ್ರೀತಿಸಿದರೆ ಇಡೀ ಆತ್ಮದಿಂದ ಪ್ರೀತಿಸುತ್ತೀರಿ. ಆ ಆಳವಾದ ಪ್ರೀತಿಯೇ ನಿಮ್ಮ ಶಕ್ತಿ. ಆದರೆ ಅದೇ ಕೆಲವೊಮ್ಮೆ ನಿಮ್ಮ ನೋವಿನ ಮೂಲವೂ ಆಗಿಬಿಡುತ್ತದೆ. ಈ ಹಂತದಲ್ಲಿ ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನಾ ಜಗತ್ತು ತುಂಬಾ ಸೂಕ್ಷ್ಮವಾಗಿದೆ.
ನಿಮ್ಮ ಪ್ರಿಯರೊಂದಿಗೆ ಮಾತನಾಡುವಾಗ ಒಂದು ಪದ ತಪ್ಪಾಗಿ ಹೋದರೂ ಮನಸ್ಸು ನೊಂದುಕೊಳ್ಳಬಹುದು. ಇದು ನಿಮ್ಮ ದೌರ್ಬಲ್ಯವಲ್ಲ, ಇದು ನಿಮ್ಮ ಆಳವಾದ ಸ್ನೇಹದ ಸ್ವಭಾವದ ಸಾಕ್ಷಿ. ವಿವಾಹಿತರಿಗೆ ಹೇಳಬೇಕೆಂದರೆ, ಮನೆಯಲ್ಲಿ ಕೆಲವು ಮಾತುಗಳು ಹೆಚ್ಚಾಗಬಹುದು. ಸಣ್ಣ ಕಾರಣಕ್ಕೆ ದೊಡ್ಡ ಜಗಳ ಆಗುವ ಸಾಧ್ಯತೆ ಇದೆ. ಆದರೆ ಇದು ತಾತ್ಕಾಲಿಕ. ಶನಿ ಮಹಾರಾಜರ ಅನುಗ್ರಹದಿಂದ ಈ ಸಮಯ ಕಳೆದ ನಂತರ ನಿಮ್ಮ ದಾಂಪತ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಸಂಗಾತಿಯ ಮನಸ್ಸು ಅರ್ಥ ಮಾಡಿಕೊಳ್ಳಲು ತಾಳ್ಮೆ ಬೇಕು. ಆ ತಾಳ್ಮೆ ಈ ಕ್ಷಣ ನಿಮ್ಮ ದೊಡ್ಡ ಶಕ್ತಿ. ಅವಿವಾಹಿತರಿಗೆ ಈ ಅವಧಿ ತುಂಬಾ ಭಾವನಾತ್ಮಕ. ನಿಮ್ಮ ಹೃದಯದಲ್ಲಿ ಒಬ್ಬರ ಬಗ್ಗೆ ಆಳವಾದ ಭಾವನೆ ಇದ್ದರೆ ಅದನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸಿ. ಆದರೆ ಅವಸರ ಮಾಡಬೇಡಿ. ಗ್ರಹ ಸ್ಥಿತಿ ಸ್ವಲ್ಪ ಸ್ಥಿರವಾದ ನಂತರ ತೆಗೆದುಕೊಳ್ಳುವ ನಿರ್ಧಾರ ಶಾಶ್ವತ ಸಂತೋಷ ತರುತ್ತದೆ. ಒಳ್ಳೆಯ ಸಂಬಂಧಕ್ಕಾಗಿ ಕಾಯುವ ತಾಳ್ಮೆ ಇದೇ ನಿಮ್ಮ ಭಾಗ್ಯ. ಕುಟುಂಬದ ವಿಷಯಕ್ಕೆ ಬಂದರೆ, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರ ಜೊತೆ ಒಂದು ಮುಕ್ತ ಸಂಭಾಷಣೆ ಅಗತ್ಯ. ಮನಸ್ಸಿನಲ್ಲಿ ಇಟ್ಟುಕೊಂಡು ನೋಯಬೇಡಿ. ಕಟಕ ರಾಶಿಯ ಶಕ್ತಿ ಪ್ರೀತಿಯಿಂದ ಮಾತನಾಡಿ ಮನಗೆಲ್ಲುವ ಕಲೆ. ಆ ಕಲೆಯನ್ನು ಈ ಹೊತ್ತು ಬಳಸಿ. ಕುಟುಂಬದೊಳಗೊಂದು ಭೇದ ಭಾವ ಇದ್ದರೆ ಅದನ್ನು ದೂರ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ದಯದಿಂದ ಮಾತನಾಡಿ, ಎಲ್ಲವೂ ಸರಿಯಾಗುತ್ತದೆ. ಈ ತಿಂಗಳು ಮದುವೆ ಮಾತುಕತೆಗಳಲ್ಲಿ ತಡವಾಗುತ್ತಿದ್ದರೆ ಚಿಂತಿಸಬೇಡಿ. ಗ್ರಹ ಚಲನೆಯ ಪ್ರಕಾರ ಮುಂದಿನ 1-2 ತಿಂಗಳಲ್ಲಿ ಒಳ್ಳೆಯ ಸಂದೇಶ ಬರಬಹುದು. ಆ ತನಕ ಭಗವಂತನ ಮೇಲೆ ಭರವಸೆ ಇಡಿ. ಈಗ ಮಾತನಾಡೋಣ ನಿಮ್ಮ ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಅಚ್ಚರಿಯ ಬದಲಾವಣೆ. ನಿಮ್ಮ ಜೀವನದ ಈ ಕ್ಷಣದಲ್ಲಿ ದೇವರ ಕೃಪೆಯಿಂದ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸಂದೇಶ ನಿಮ್ಮನ್ನು ತಲುಪುತ್ತಿದೆ. ಕಟಕ ರಾಶಿಯ ಸ್ನೇಹಿತರೆ, ನೀವು ಈಗ ಮಾಡಬೇಕಾದ ಒಂದು ನಿರ್ಧಾರ, ಅದು ಕೇವಲ ನಿಮ್ಮ ಮನೆಯ ಒಳಗಿನ ವಿಷಯ ಮಾತ್ರವಲ್ಲ, ಅದು ನಿಮ್ಮ ಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಪರಿಹಾರಗಳು ಮತ್ತು ಕರ್ಮ ಶುದ್ಧಿ, ಆತ್ಮದ ಗುಣಪಡಿಸುವಿಕೆ. ಕಟಕ ರಾಶಿಯ ಮಹಾನ್ ಆತ್ಮಗಳೇ, ಜೀವನದ ಕಷ್ಟಗಳು ಬರುವಾಗ, ಮನಸ್ಸು ಭಾರವಾಗುವಾಗ, ನಾವು ಮಾಡಿದ ಕೆಲಸಗಳು ಸರಿಯಾಗಿ ಫಲ ಕೊಡದೇ ಇರುವಾಗ, ಆ ಸಂದರ್ಭದಲ್ಲಿ ದೇವರ ಮೊರೆ ಹೋಗುವುದು ಮಾತ್ರ ನಿಜವಾದ ದಾರಿ. ಈ ಹಂತದಲ್ಲಿ ಗ್ರಹಗಳ ಪ್ರಭಾವ ತೀವ್ರವಾಗಿರುವ ಕಾರಣ ನಿಮ್ಮ ಕರ್ಮದ ಹೊರೆಯನ್ನು ಕಡಿಮೆ ಮಾಡಲು ಕೆಲವು ಆಧ್ಯಾತ್ಮಿಕ ಮಾರ್ಗಗಳನ್ನು ಅನುಸರಿಸುವುದು ಅತ್ಯಂತ ಅವಶ್ಯಕ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಏಳುವ ತಕ್ಷಣ ಮಂಚದಿಂದ ಕೆಳಗಿಳಿಯುವ ಮೊದಲೇ ನೆಲಕ್ಕೆ ಸ್ಪರ್ಶಿಸಿ ನಮಸ್ಕಾರ ಮಾಡಿ. ಭೂಮಿ ತಾಯಿಗೆ ಕ್ಷಮೆ ಕೇಳಿ. ಇದು ಒಂದು ಸಣ್ಣ ಕ್ರಿಯೆಯಂತೆ ಕಾಣಿಸಬಹುದು, ಆದರೆ ಇದರ ಆಧ್ಯಾತ್ಮಿಕ ಶಕ್ತಿ ಅಪಾರ. ಭೂಮಿ ತಾಯಿಯ ಆಶೀರ್ವಾದ ಪಡೆದವರಿಗೆ ಯಾವ ಗ್ರಹದ ದೋಷವೂ ಸುಲಭವಾಗಿ ತಾಗುವುದಿಲ್ಲ ಎಂದು ಹಿರಿಯರು ಹೇಳಿದ್ದಾರೆ. ಎರಡನೆಯದಾಗಿ, ಪ್ರತಿ ಸೋಮವಾರ ಮತ್ತು ಗುರುವಾರ ಈ 2 ದಿನಗಳಲ್ಲಿ ವ್ರತ ಮಾಡಲು ಶಕ್ಯವಾಗದಿದ್ದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಮೌನವಾಗಿ ಕೈ ಮುಗಿದು ನಿಂತುಕೊಳ್ಳಿ. ಯಾವ ದೇವರ ಮೊದಲು ನಿಲ್ಲಬೇಕು ಎಂದು ಕೇಳಬೇಡಿ. ನಿಮ್ಮ ಮನಸ್ಸು ಎಲ್ಲಿ ಎಳೆಯುತ್ತದೋ ಅಲ್ಲಿ ನಿಲ್ಲಿ. ಆ ದೇವರು ನಿಮ್ಮ ಕರ್ಮಕ್ಕೆ ಸಂಬಂಧಿಸಿದ ದೇವರು ಎಂದು ತಿಳಿಯಿರಿ. ಮನಸ್ಸು ಸಂಯೋಗ ಮಾಡದೆ ದೇವರ ಬಳಿ ಹೋಗಬೇಡಿ. ಮೊದಲು ನಿಮ್ಮ ಅಹಂಕಾರ ಬಿಟ್ಟು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅಲ್ಲಿ ನಿಲ್ಲಿ. ಆ ಕ್ಷಣದಲ್ಲಿ ನಿಮ್ಮ ಆತ್ಮ ಶುದ್ಧವಾಗುತ್ತದೆ. ಮೂರನೆಯದಾಗಿ, ನಿಮ್ಮ ತಾಯಿ ಅಥವಾ ವಯಸ್ಸಾದ ಹಿರಿಯ ಮಹಿಳೆ, ಅಜ್ಜಿ, ತಾಯಿ, ಅತ್ತೆ ಯಾರಾದರೂ ಸರಿ, ಅವರ ಕಾಲಿಗೆ ನಮಸ್ಕಾರ ಮಾಡಿ. ಚಂದ್ರನು ಕಟಕ ರಾಶಿಯ ಅಧಿಪತಿ. ಚಂದ್ರನ ಶಕ್ತಿ ನೇರವಾಗಿ ತಾಯಿಯ ಆಶೀರ್ವಾದದಲ್ಲಿ ಇರುತ್ತದೆ. ತಾಯಿಯ ಮನಸ್ಸು ಸಂತೋಷವಾಗಿದ್ದರೆ ನಿಮ್ಮ ಜೀವನದ ಅರ್ಧ ದೋಷಗಳು ತಾನಾಗಿಯೇ ಕಡಿಮೆಯಾಗುತ್ತವೆ. ಇದು ಕೇವಲ ಭಾವನಾತ್ಮಕ ಮಾತಲ್ಲ, ಇದು ಜ್ಯೋತಿಷ್ಯ ಸತ್ಯ. ನಾಲ್ಕನೆಯದಾಗಿ, ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕನಿಷ್ಠ 5 ನಿಮಿಷ ಮೌನವಾಗಿ ಕುಳಿತು, ಆ ದಿನ ನೀವು ಯಾರಿಗಾದರೂ ಕಷ್ಟ ಕೊಟ್ಟಿದ್ದರೆ, ಯಾರ ಬಗ್ಗೆ ತಪ್ಪಾಗಿಯಾ? ಕಟಕ ರಾಶಿಯವರೇ, ಈಗ ನಾವು ಮಾತನಾಡಬೇಕಿರುವುದು ನಿಮ್ಮ ಆರೋಗ್ಯ, ವಿದ್ಯೆ, ಪ್ರಯಾಣ ಮತ್ತು ಜೀವನದಲ್ಲಿ ಥಟ್ಟನೆ ಬರಬಹುದಾದ ಬದಲಾವಣೆಗಳ ಬಗ್ಗೆ. ಈ ಹಂತದಲ್ಲಿ ಗ್ರಹಗಳ ಸ್ಥಿತಿ ಏನನ್ನು ಹೇಳುತ್ತಿದೆ ಎಂದರೆ, ನಿಮ್ಮ ಶರೀರ ಮತ್ತು ಮನಸ್ಸು ಎರಡೂ ಒಂದು ಗಹನವಾದ ಪರಿವರ್ತನೆಯ ಹೊಸ್ತಿಲಲ್ಲಿ ನಿಂತಿವೆ. ಮೊದಲು ಆರೋಗ್ಯದ ವಿಷಯವನ್ನು ತೆಗೆದುಕೊಳ್ಳೋಣ. ಕಟಕ ರಾಶಿಗೆ ಈ ಸಮಯದಲ್ಲಿ ಚಂದ್ರನ ಪ್ರಭಾವ ತುಂಬಾ ನಿರ್ಣಾಯಕವಾಗಿದೆ. ಚಂದ್ರನು ನಿಮ್ಮ ರಾಶಿಯ ಅಧಿಪತಿ. ಅವನ ಚಲನೆ ನಿಮ್ಮ ಶರೀರದ ಒಳಗಿನ ಶಕ್ತಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಈ ದಿನಗಳಲ್ಲಿ ಕೆಲವರಿಗೆ ನಿದ್ರೆಯ ತೊಂದರೆ ಕಾಡಬಹುದು. ರಾತ್ರಿ ಮಲಗಿದಾಗ ಮನಸ್ಸು ಶಾಂತವಾಗದೆ ಯೋಚನೆಗಳು ಸುತ್ತುತ್ತಲೇ ಇರಬಹುದು. ಇದು ನಿಮ್ಮ ದೌರ್ಬಲ್ಯವಲ್ಲ, ಇದು ಗ್ರಹಗಳ ಒತ್ತಡ ನಿಮ್ಮ ಮನಸ್ಸಿನ ಮೂಲಕ ಹೊರಬರುತ್ತಿರುವ ರೀತಿ. ಶನಿಯ ದೃಷ್ಟಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಒಂದು ರೀತಿಯ ಭಾರವನ್ನು ತರಬಹುದು. ಆಯಾಸ, ಉದಾಸೀನತೆ ಅಥವಾ ಮೈ ಕೈ ನೋವು ಕೆಲವರನ್ನು ಕಾಡಬಹುದು. ವಿಶೇಷವಾಗಿ ಮೊಣಕಾಲು, ಬೆನ್ನು ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ತಲೆದೋರಬಹುದು. ಆದರೆ ಇಲ್ಲಿ ಹೆದರಿಕೊಳ್ಳಬೇಕಿಲ್ಲ. ಇವು ಗಂಭೀರ ಸ್ಥಿತಿಗಳಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬಾರದು ಎಂಬ ಸಂದೇಶವನ್ನು ಗ್ರಹಗಳು ನಿಮಗೆ ನೀಡುತ್ತಿವೆ. ಸರಿಯಾದ ಸಮಯಕ್ಕೆ ಆಹಾರ ತಿನ್ನಿ, ನೀರು ಸಾಕಷ್ಟು ಕುಡಿಯಿರಿ, ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಕೊಡಿ.
ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಈ ಸಮಯದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಮನಸ್ಸಿನಲ್ಲಿ ಅನಗತ್ಯ ಭಯ, ಆತಂಕ ಅಥವಾ ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಕಾಡಬಹುದು. ಇದನ್ನು ಜಯಿಸಲು ದಿನನಿತ್ಯದ ಧ್ಯಾನ ಅಥವಾ ಪ್ರಾರ್ಥನೆ ತುಂಬಾ ಸಹಾಯಕಾರಿ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ 5 ನಿಮಿಷ ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತು ನಿಮ್ಮ ಇಷ್ಟದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಆ 5 ನಿಮಿಷಗಳ ಶಾಂತಿ ಇಡೀ ದಿನವನ್ನು ಬೇರೆಯದೇ ರೀತಿಯಲ್ಲಿ ನಡೆಸಿಕೊಡುತ್ತದೆ. ಈಗ ವಿದ್ಯೆ ಮತ್ತು ಶಿಕ್ಷಣದ ವಿಷಯಕ್ಕೆ ಬರೋಣ. ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಮಹತ್ವದ್ದು. ಗುರು ಗ್ರಹದ ಶುಭ ದೃಷ್ಟಿ ವಿದ್ಯೆಯ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯುತ್ತಿದೆ. ಯಾರು ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಯಶಸ್ಸು ಸಾಧಿಸಲಾಗಲಿಲ್ಲ ಎಂದು ಮನದಲ್ಲಿ ನಿರಾಸೆ ಅನುಭವಿಸಿದ್ದಾರೋ ಅವರಿಗೆ ಇನ್ನು ಮುಂದೆ ಬರಲಿರುವ ಪ್ರಯತ್ನಗಳಲ್ಲಿ ಕಟಕ ರಾಶಿಯ ಪ್ರಿಯ ಆತ್ಮಗಳೇ, ಈ ಯಾತ್ರೆಯ ಕೊನೆಯ ಹಂತದಲ್ಲಿ ನೀವು ನಿಂತಿದ್ದೀರಿ. ಆದರೆ ಇದು ಕೊನೆಯಲ್ಲ. ಇದು ಒಂದು ಹೊಸ ಆರಂಭದ ಬಾಗಿಲು ತೆರೆಯುವ ಕ್ಷಣ. ಕುಟುಂಬದೊಳಗಿನ ಆ ಒಂದು ನಿರ್ಧಾರ, ಅದು ನಿಮ್ಮನ್ನು ಎಷ್ಟು ಒಳಗಿನಿಂದ ಕಲಕಿದೆ ಎಂದು ನಿಮಗೆ ಗೊತ್ತು. ರಾತ್ರಿ ನಿದ್ದೆ ಬರದ ಕ್ಷಣಗಳಲ್ಲಿ ಮನಸ್ಸು ಮತ್ತೆ ಮತ್ತೆ ಅದೇ ಯೋಚನೆಯ ಸುತ್ತುತ್ತಿರುತ್ತದೆ. ಸರಿಯಾಗಿ ಮಾಡಿದೆನಾ? ಇನ್ನೂ ಮಾಡಬೇಕಿತ್ತಾ? ಅವರಿಗೆ ನೋವಾಯಿತಾ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ. ಆದರೆ ಇಂದು ದೇವರು ನಿಮಗೆ ಒಂದು ಮಾತು ಹೇಳಲು ಬಯಸುತ್ತಿದ್ದಾರೆ. ನೀವು ತೆಗೆದುಕೊಂಡ ಆ ನಿರ್ಧಾರ ತಪ್ಪಲ್ಲ. ಅದು ನಿಮ್ಮ ಜೀವನದ ಕರ್ಮದ ಒಂದು ಭಾಗ. ಅದು ಆಗಲೇಬೇಕಿತ್ತು. ಆಗದಿದ್ದರೆ ನಿಮ್ಮ ಆತ್ಮ ಮುಂದೆ ಸಾಗಲು ಆಗುತ್ತಿರಲಿಲ್ಲ. ಕಟಕ ರಾಶಿಯವರ ಸ್ವಭಾವವೇ ಹಾಗೆ. ನೀವು ಇತರ ಸಂತೋಷಕ್ಕಾಗಿ ನಿಮ್ಮ ಸಂತೋಷವನ್ನು ಮರೆತು ಬಿಡುತ್ತೀರಿ. ಕುಟುಂಬಕ್ಕಾಗಿ ನಿಮ್ಮ ಕನಸುಗಳನ್ನು ಮುರಿದಿಡುತ್ತೀರಿ. ಅಷ್ಟೊಂದು ಪ್ರೀತಿ ನಿಮ್ಮೊಳಗಿದೆ. ಅಷ್ಟೊಂದು ಭಾವನೆ ನಿಮ್ಮ ಹೃದಯದಲ್ಲಿದೆ. ಅದನ್ನು ಅರ್ಥ ಮಾಡಿಕೊಳ್ಳದ ಜನ ನಿಮ್ಮ ಜೀವನದಲ್ಲಿ ಇದ್ದರೆ ಅದು ನಿಮ್ಮ ತಪ್ಪಲ್ಲ. ಅದು ಅವರ ಕರ್ಮ. ಈಗ ಒಂದು ದೊಡ್ಡ ಸತ್ಯ ಕೇಳಿ. ದೇವರು ಕಟಕ ರಾಶಿಯ ಮೇಲೆ ತನ್ನ ಕಣ್ಣು ಇಟ್ಟಿದ್ದಾನೆ. ಚಂದ್ರ ದೇವರ ಅನುಗ್ರಹ ನಿಮ್ಮ ಮೇಲಿದೆ. ನೀವು ಈಗ ಎಷ್ಟೇ ಕಷ್ಟ ಅನುಭವಿಸುತ್ತಿದ್ದರೂ, ಎಷ್ಟೇ ಒಳಗಿನಿಂದ ಮುರಿದು ಹೋಗಿದ್ದರೂ ದೇವರ ರಕ್ಷಣೆ ನಿಮ್ಮ ಸುತ್ತ ಇದ್ದೇ ಇದೆ. ಆ ಅಗೋಚರ ಶಕ್ತಿ ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಕುಟುಂಬದಲ್ಲಿ ಆಗಿರುವ ಬಿರುಕು, ಅದು ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಧಾನವಾಗಿ ಮುಚ್ಚಿಕೊಳ್ಳಲು ಆರಂಭವಾಗುತ್ತದೆ. ಯಾರು ನಿಮ್ಮಿಂದ ದೂರ ಹೋಗಿದ್ದಾರೋ ಅವರು ಒಂದು ದಿನ ಮತ್ತೆ ಬರುತ್ತಾರೆ. ಆದರೆ ಆ ಬರುವಿಕೆ ನಿಮ್ಮ ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನೀವು ನಿಮ್ಮ ಆರಾಧ್ಯ ದೈವವನ್ನು ಪ್ರತಿದಿನ ಮನಃಪೂರ್ವಕವಾಗಿ ಪ್ರಾರ್ಥಿಸಿ. ದೀಪ ಹಚ್ಚಿ ಕೈ ಮುಗಿದು ಮೌನದಲ್ಲಿ ಒಂದು ಕ್ಷಣ ಕುಳಿತು ದೇವರ ಉಪಸ್ಥಿತಿಯನ್ನು ಅನುಭವಿಸಿ. ನೀವು ಮಾಡಿದ ತ್ಯಾಗ ದೇವರಿಗೆ ಗೊತ್ತು. ನೀವು ಸಹಿಸಿದ ನೋವು ದೇವರಿಗೆ ಗೊತ್ತು. ನೀವು ಅತ್ತ ಕಣ್ಣೀರು ದೇವರಿಗೆ ಗೊತ್ತು. ಮತ್ತು ಅದಕ್ಕೆ ಸರಿಯಾದ ಉತ್ತರ ಸಮಯ ಬಂದಾಗ ದೇವರೇ ಕೊಡುತ್ತಾರೆ, ನಿಮ್ಮ ಕಣ್ಣೇ ನಂಬದ ರೀತಿಯಲ್ಲಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಚಂದ್ರ ಪ್ರತಿದಿನ ಬದಲಾಗುತ್ತಾನೆ, ಕ್ಷೀಣಿಸುತ್ತಾನೆ.